ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ರಿ? ಆರಾಮಿದ್ರಿ ಅಲ್ದ? ನಾನು ಆರಾಮಿದ್ದೆ. ನಮ್ಮನೇಲಿ ಇವತ್ತೇ ಚಿಕನ್ ಕಬಾಬ್ ಮಾಡ್ತಾ ಇತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾವು ಹೆಂಗೆ ಮಾಡ್ತಾನಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೆ. ಈ ಥರ ಚಿಕನ್ ಕಬಾಬ್ನ ನೀವು ಒಂದ್ಸರಿ ಮಾಡಿ ಕಾಣಿ, ಒಳ್ಳತ್ತ ಟೇಸ್ಟ್ ಮಾತ್ರ. ಬನ್ನಿ ಹಂಗಾರೆ ಈ ರೆಸಿಪಿನ ಹೆಂಗೆ ಮಾಡೋದಲ್ಲಿ ಕಾಂಬ. ಈಗ ಒಂದು ಬೌಲ್ಗೆ 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೆ ನಾನೆಲ್ಲ. ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಟೀ ಸ್ಪೂನಾಗಿ ಒಂದು ಅರ್ಧ ಟೀ ಸ್ಪೂನ್ ಆಪಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೆ. ನೀವು ಖಾರ ಕಂಡು ಹಾಯ್ಕಣಿ ಎಷ್ಟು ಬೇಕಾತಂದಳಿಗೆ. ಮತ್ತು ಇದಕ್ಕೆ ಒಂದು 2 ಚಮಚ ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು ಹಾಕ್ತಾಯಿದ್ದೆ. ಜೋಳದ ಹಿಟ್ಟು ಹಾಕೋದ್ರಿಂದ ಮಸಾಲೆ ಎಲ್ಲ ಎಣ್ಣೆಗೆ ಬಿಟ್ಕೊಂತಿಲ್ಲ ಹಾಗಾಗಿ. ಮತ್ತು ಇದಕ್ಕೆ ನಾನು ತೇಜು ಚಿಕನ್ ಕಬಾಬ್ ಪೌಡರ್ ಹಾಕ್ತಾಯಿದ್ದೆ. ತೇಜು ಅವರದ್ದು ಒಳ್ಳೆ ಒಂದು 10 ರೂಪಾಯಿ ಪ್ಯಾಕೆಟ್ 2 ಹಾಕ್ತಾಯಿದ್ದೆ ಇಲ್ಲೇ. ಈ ಕಬಾಬ್ ಪೌಡ್ರಾಗಿ ಉಪ್ಪಿರುತ್ತೆ, ಹಾಗೆ ನೀವು ಉಪ್ಪು ಹಾಕೋತಿಗೆ ಕಂಡು ಹಾಕತ್ತ ಸ್ವಲ್ಪ ಹಾಯ್ಕಣಿ. ಉಪ್ಪು ಜಾಸ್ತಿ ಯಾರು ಮತ್ತೆ ತಿಂಬಕತ್ತಿಲ್ಲ ಹಾಗಾಗಿ. ಹಾಗೆ 2 ಮೊಟ್ಟೆ ಒಡೆದು ಹಾಕ್ತಾಯಿದ್ದೆ. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೆ. ಆಗಲೇ ಹೇಳ್ದಂಗೆ ಉಪ್ಪು ಸ್ವಲ್ಪ ಕಂಡು ಹಾಯ್ಕಣಿ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಪ್ಪಷ್ಟು ಅರಿಶಿನ ಪೌಡರ್ ಹಾಕ್ತಾಯಿದ್ದೆ. ಹಾಗೆ ಇದಕ್ಕೆ ನೀವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಯ್ಕೊಂಡ್ಲಕ್ಕ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಚಂದ ಮಾಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬ ಈಗಡ. ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಂಬ. ನಾನೆಲ್ಲ 1.5 kg ಅಪ್ಪಷ್ಟು ಚಿಕನ್ ಹಾಕ್ತಾಯಿದ್ದೆ. ಚಿಕನ್ನ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊ ಮೂಳೆ ನೀರೆಲ್ಲ ಬಿಟ್ಕೊಂಡತ್ತ ಹಾಗಾಗಿ. ಈಗ ಚಿಕನನ್ನು ಹಾಕಿ ಚಂದ ಮಾಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಒಳ್ಳೆ ಅತ್ತ. ಟೈಮ್ ಇದ್ರೆ ಒಂದು ಅರ್ಧ ಅಥವಾ ಮುಕ್ಕಾಲು ಗಂಟೆ ಇಡ್ಲಕ್ಕ. ಉಪ್ಪು ಖಾರ ಎಲ್ಲ ಒಳ್ಳೆ ಹಿಡ್ಕೊಂಡತ್ತ. ಈಗ ನಾನು ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡ್ತಾಯಿದ್ದೆ. ಚಿಕನ್ ಹಾಕಿದೆ ಕೂಡಲೇ ಇದನ್ನು ಮುಚ್ಚಿ ಹೋಗಾಗ ಅಂದರೆ ಉಲ್ಟಾ ಹೋಗಾಗ ಸ್ವಲ್ಪ ಹೊತ್ತು ಬಿಟ್ಟು ಟರ್ನ್ ಮಾಡ್ಕೊ 2 ಕಡೆ ಒಳ್ಳೆ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು. ಕಬಾಬ್ ಎಗಡಕ್ಕೂ ಬಿಸಿ ಬಿಸಿ ತಿಂಬಕ್ಕೆ ಒಳ್ಳೆ ಅತ್ತ. ನಾವು ಹಾಗೆ ಊಟ ಟೈಮಿಗೆ ಮಾಡ್ಕೊಳತ್ತೆ. ಇದನ್ನು ಮೊದಲೇ ಮಾಡಿ ಇಡೋದಿಲ್ಲ. ಬಿಸಿ ಬಿಸಿ ತಿಂಬಕ್ಕೆ ಒಳ್ಳೆ ಅತ್ತ. ಇವತ್ತು ಅನ್ನ ಟೊಮೆಟೊ ಸಾರು ಮತ್ತು ಚಿಕನ್ ಕಬಾಬ್ ಮಾಡಿತ್ತ. ಈ ಥರ ಚಿಕನ್ ಕಬಾಬ್ನ ನೀವು ಒಂದ್ಸರಿ ಮಾಡಿ ಕಾಣಿ. ಆಯ್ತಂಗಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.